ಸಮಸ್ಯೆ ಕೂಡ ಡೆಫಿನೆಟ್ಲಿ ಒಬೆಸಿಟಿಯಿಂದ ಡೆಫಿನೆಟ್ಲಿ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಸೊ ಬಾಡಿ ವೇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ತೂಕ ಎಲ್ಲ ಕಡಿಮೆ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಸೊಂಟ ಕಳೆ ತೂಕ ಹೋರ್ತಾರೆ, ಅಂದರೆ ಸೊಂಟ ಭಾಗ ಅಥವಾ ವರ್ಟಿಬ್ರಸ್ ಆದಮೇಲೆ ಪ್ರೆಷರ್ ಬೀಳೋ ಕಡಿಮೆ ಆಗ್ತಾ ಇರುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತಾ ಬರ್ತಾ ಇರ್ತೀವಿ. ಅಂದರೆ ಆ ಪ್ರೆಷರ್ಸ್ ಕಡಿಮೆ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಆ ಡಿಜೆನರೇಷನ್ಸ್ ಅಥವಾ ಮೂವ್ಮೆಂಟ್ಸ್ ಎಲ್ಲ ಫ್ರೀ ಆಗಿ ಆಗ್ತಾ ಇರುವಂಥದ್ದು. ಸೊ ಡಿಜೆನರೇಷನ್ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಡೆಫಿನೆಟ್ಲಿ ಅರ್ಲಿ ಸ್ಪಾಂಡಿಲೈಟಿಕ್ ಚೇಂಜಸ್ ಆಗಿರ್ಬೋದು, ಅಥವಾ ಬೋನ್ ಲಾಸ್ ಆಗಿರ್ಬೋದು, ಅಥವಾ ಡಿಸ್ಕ್ ಡಿಜೆನರೇಷನ್ ಆಗಿರ್ಬೋದು, ಅಥವಾ ಬಲ್ಜಿಂಗ್ ಆಗಿರ್ಬೋದು, ಆ ಥರ ಸಮಸ್ಯೆ ಕೂಡ ಡೆಫಿನೆಟ್ಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಇನ್ನು ಸಾಕಷ್ಟು ಜನಕ್ಕೆ ಡಾಕ್ಟರ್ ಸಮಸ್ಯೆ ಬಂದಿದೆ ಅಂತ ತಕ್ಷಣ ನಿವಾರಣೆ ಆಗಬೇಕು ಅಂತ ಹೇಳಿ ನೋಡ್ತಾರೆ. ಅದಕ್ಕೋಸ್ಕರ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಹಾಟ್ ವಾಟರ್ ಬ್ಯಾಗ್ಸ್ ಯೂಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಮನೆ ಮದ್ದುಗಳನ್ನು ಕೆಲವರು ಯೂಸ್ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾವ ರೀತಿಯ ಎಫೆಕ್ಟ್ ಉಂಟಾಗುತ್ತೆ? ಅಂದರೆ ಅವರಿಗೆ ಆ ಕ್ಷಣಕ್ಕೆ ಅದು ಕ್ಯೂರ್ ಆಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಾರೆ. ಡೆಫಿನೆಟ್ಲಿ ಈಗ ಒಂದು ಅಕ್ಯೂಟ್ ಫೇಸಲ್ಲಿ ಪೇನ್ಸ್ ಶುರು ಆದಾಗ, ಸೊ ನಾನಾಗಲೇ ಹೇಳಿದೆ ಡೆಫಿನೆಟ್ಲಿ ಹೆಚ್ಚಾಗಿ ನಡೆದರೆ ಡೆಫಿನೆಟ್ಲಿ ಸೊಂಟ ನೋವು ಬಂತು, ಡಾಕ್ಟರ್ ಕತ್ತು ಕೆಳಗಡೆ ದಿಮ್ ತೊಗೊಂಡೆ ಡಾಕ್ಟರ್. ಸೊ ದಿಮ್ ಸರಿಯಾಗಿ ಇರಲಿಲ್ಲ, ಅದಕ್ಕೆ ಕತ್ತು ಉಳ್ಕಿದೆ ಅಂತ. ಸೊ ಈ ಸ್ಪ್ರೇನ್ಸ್ ಆಗಲಿ ಅದಕ್ಕೆ ಡೆಫಿನೆಟ್ಲಿ ಕಾಯಿಲೆ ಇಲ್ಲ ಅಂದರೆ ಆ ಟೈಮ್ ಒಳಗಡೆ ಡೆಫಿನೆಟ್ಲಿ ಸ್ಪ್ರೇಸ್ ಅಥವಾ ಲೋಕಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋಂಥದ್ದಾಗಲಿ, ಅಥವಾ ಮಸಾಜಸ್ ಮಾಡೋಂಥದ್ದಾಗಲಿ, ಅಥವಾ ಕಾವು ಕೊಡುವಂಥದ್ದಾಗಲಿ, ಸೊ ಡೆಫಿನೆಟ್ಲಿ ಅದು ಹೆಲ್ಪ್ ಆಗ್ತಾ ಬರುತ್ತೆ. ಯಾಕೆಂದರೆ ಆ ಟೈಮ್ ಡೆಫಿನೆಟ್ಲಿ ಬರೀ ಇಟ್ ಈಸ್ ಅ ಸ್ಪ್ರೇನ್ ಅಂತ, ಏನು ಕಾಯಿಲೆ ಇರೋದಿಲ್ಲ, ಮೂಳೆಯಲ್ಲಿ ಚೇಂಜಸ್ ಇರೋದಿಲ್ಲ, ಡಿಸ್ಕಲ್ಲಿ ಚೇಂಜಸ್ ಇರೋದಿಲ್ಲ, ಮಸಲ್ಸ್ ಎಲ್ಲ ಹೆಲ್ದಿ ಇರುತ್ತೆ. ಅಂದರೆ ಸೊ ಆ ಟೈಮ್ ಒಂದು ಮೆಡಿಸಿನ್ಸ್ ಇಲ್ದೇನೆ ಅಥವಾ ಮೆಡಿಕಲ್ ಅಡ್ವೈಸ್ ಇಲ್ದೇನೆ ವಿತ್ ಲೋಕಲ್ ಅಪ್ಲಿಕೇಶನ್ಸ್ ಅಥವಾ ಯಾವುದೋ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ ಅಂತ. ಬಟ್ ಒಂದು ವೇಳೆ ಡಿಸ್ಕ್ ಸಮಸ್ಯೆ, ಡಿಸ್ಕ್ ಡಿಜೆನರೇಷನ್ ಅಥವಾ ಡಿಸ್ಕ್ ಬಲ್ಜ್ ಆಯಿತು, ಅಥವಾ ಡಿಸ್ಕ್ ಪ್ರೊಟ್ರೂಷನ್ ಆಗ್ತಾ ಬಂತು, ಡಿಸ್ಕ್ ಎಲ್ಲ ಆ ಜಾಗದಿಂದ ಆಚೆ ಬಂದುಬಿಟ್ಟಿದೆ ಅಂತ, ಬೋನ್ಸ್ ಡಿಜೆನರೇಷನ್ ಆಗ್ತಾ ಬಂತು. ಸೊ ಆ ಟೈಮ್ಗೆ ಡೆಫಿನೆಟ್ಲಿ ಆಲ್ಮೋಸ್ಟ್ ಮೆಡಿಕಲ್ ಅಡ್ವೈಸ್ ಇಲ್ದೇನೆ ಡೆಫಿನೆಟ್ಲಿ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಪೇನ್ ರಿಲೀಫ್ ಆಗ್ತಾ ಬರ್ಬೋದು, ಬಟ್ ಕಾಯಿಲೆ ಪ್ರೋಗ್ರೆಷನ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಕಾಯಿಲೆ ಪ್ರೋಗ್ರೆಷನ್ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಒಂದು ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಉತ್ಪತ್ತಿ ಆಗುತ್ತೆ, ಒಂಥರ ಪ್ಯಾರಲಿಸಿಸ್ ಸ್ಟೇಜ್ ಥರ ಡೆಫಿನೆಟ್ಲಿ ಕಂಡು ಬರ್ಬೋದು ಅಂತ. ಸೊ ಈ ಥರ ಸಮಸ್ಯೆ ಕಂಡು ಬಂದಾಗ ಆಲ್ಮೋಸ್ಟ್ ಆ ಟೈಮ್ ಒಳಗಡೆ ಮೆಡಿಕಲ್ ಅಡ್ವೈಸ್ ಇಲ್ದೇನೆ ಯಾವುದೋ ಒಂದು ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ತೊಗೋಬಾರ್ದು. ಸೊ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಡೆಫಿನೆಟ್ಲಿ ಹ್ಯಾವ್ ದೇರ್ ಓನ್ ಲಿಮಿಟೇಷನ್ಸ್ ಅಂತ ನಾವು ನೋಡ್ತೀವಿ ಅಂತ. ಸೊ ಅದು ಮೇ ಬಿ ಸೈಡ್ ಎಫೆಕ್ಟ್ಸ್ ಆಗುತ್ತೋ, ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ, ಮೇ ಬಿ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತ. ಸೊ ಮೇ ಬಿ ಮಸಾಜಸ್ ಆಗುವಂಥದ್ದಾಗಲಿ, ಹಾಟ್ ಫಾರ್ಮೆಂಟೇಷನ್ ಆಗುವಂಥದ್ದಾಗಲಿ, ಸೊ ಕಾವು ಕೊಟ್ಟರೆ ಡೆಫಿನೆಟ್ಲಿ ಆ ಜಾಗದ ಒಳಗಡೆ ಸರ್ಕ್ಯುಲೇಷನ್ ಹೆಚ್ಚಾಗಿ ಡೆಫಿನೆಟ್ಲಿ ಪೇನ್ ರಿಲೀಫ್ ಆಗ್ತಾ ಬರ್ತಾ ಇರುತ್ತೆ. ಸೊ ನಮ್ಮ ಕಡೆ ಪೇಷಂಟ್ಸ್ ಇರುವಂಥದ್ದು ಬರೀ ದಿನ ಪೇನ್ ಕಿಲ್ಲಿಂಗ್ ತೊಗೊಂಡು ಮಾತ್ರೆ ತೊಗೊಂಡು ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಡಿಪೆಂಡೆನ್ಸ್ ಆನ್ ಪೇನ್ ಕಿಲ್ಲರ್ಸ್ ಅಂತ. ಸೊ ರಿಲೀಫ್ ಬೇಸ್ಡ್ ಮೆಡಿಕೇಷನ್ಸ್ಗಿಂತ ಏನಕ್ಕೆ ಕಾಯಿಲೆ ಉತ್ಪತ್ತಿ ಆಗ್ತಾ ಇದೆ, ಏನಕ್ಕೆ ಪ್ರಾಬ್ಲಮ್ಸ್ ಉತ್ಪತ್ತಿ ಆಗ್ತಾ ಇದೆ ಅದು ತಿಳ್ಕೊಂಡು ಔಷಧಿ ತೊಗೊಳ್ತಾ ಬಂತು ಅಂದರೆ ವಾಸಿ ಆಗೋ ಸಾಧ್ಯತೆ ಕೂಡ ಡೆಫಿನೆಟ್ಲಿ ಬೇಗ ಇರುತ್ತೆ. ಸೊ ಈ ಥರ ಚೇಂಜಸ್ಗೆ ಒಳಗಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ಡಾಕ್ಟರ್ ಬೆನ್ನೋವಿದೆ ಅಂತ ಹೇಳಿ ಸಾಕಷ್ಟು ಜನ ಬೆಲ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನು ಯೂಸ್ ಮಾಡಬಹುದಾ ಅಥವಾ ಅದರಿಂದನೂ ಕೂಡ ಏನಾದರೂ ಸಮಸ್ಯೆ ಉಂಟಾಗತ್ತಾ, ಹೇಗೆ? ಡೆಫಿನೆಟ್ಲಿ ಈಗ ಕತ್ತಲ್ಲಿ ಡೆಫಿನೆಟ್ಲಿ ಬೆಲ್ಟ್ ಯೂಸೇಜಸ್ ಆಗಲಿ ಅಥವಾ ಲಂಬಾ ರೀಜನ್ ಸೊಂಟ ಕಡೆ ಡೆಫಿನೆಟ್ಲಿ ಬೆಲ್ಟ್ ಯೂಸೇಜಸ್ ಆಗಲಿ. ಸೊ ಬೆಲ್ಟ್ ಯೂಸ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಒಂಥರ ಆ ಸ್ಪೈನ್ ಸ್ಟ್ರೇಟ್ ಪೊಸಿಷನಲ್ಲಿ ಇರುತ್ತೆ, ಅದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ. ಸೊ ನಿಮಗೆ ಸಮಸ್ಯೆ ಇದ್ದಾಗ ಡೆಫಿನೆಟ್ಲಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಸೊ ಇದೆಲ್ಲ ಪ್ಯಾರಲಲ್ ಮೆಷರ್ಸಲ್ಲಿ ಇರುವಂಥದ್ದು ಅಂತ. ಸೊ ಡೆಫಿನೆಟ್ಲಿ ಸಾಕಷ್ಟು ಜನ ನಮ್ಮ ಕಡೆ ಬರುವಂಥದ್ದು ಹೇಳುವಂಥದ್ದು ಬರೀ ನಾವು ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ, ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ, ಬರೀ ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ. ಸೊ ಫಿಸಿಯೋಥೆರಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.